ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಚಿನ್ನ, ಬೆಳ್ಳಿ, ತಾಮ್ರ ಈ ಮೂರು ಲೋಹದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ. ಸಾಕಷ್ಟು ಜನರು ಮದುವೆ, ಶುಭ ಸಮಾರಂಭಗಳಿಗೆ ಚಿನ್ನನ ಹಾಗೆ ಬೆಳ್ಳಿನ ಖರೀದಿ ಮಾಡಬೇಕು ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರಿ. ಆದರೆ ಈ ಒಂದು ಟೈಮಲ್ಲಿ ಅಂದರೆ ಹತ್ತತ್ರ ಒಂದು 6 ತಿಂಗಳ ಟೈಮಲ್ಲಿ ಸಾಕಷ್ಟು ಬೆಲೆ ಏರಿಕೆ ಕಂಡಿದೆ. ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಹಾಗೆ ತಾಮ್ರ ಆಗಿರ್ಬೋದು, ಈ ಮೂರು ಲೋಹಗಳ ಬೆಲೆ ಬಹಳ ಅಂದರೆ ಬಹಳ ಏರಿಕೆ ಕಂಡಿದೆ. ಸೊ ಇದಕ್ಕೆ ನಾನಾ ಕಾರಣಗಳು ಇದೆ ಈಗಾಗಲೇ. ಸೊ ಏನಕ್ಕೋಸ್ಕರ ಬೆಲೆ ಏರಿಕೆ ಆಗಿದೆ? ಈಗ ಸಡನ್ ಆಗಿ ಚಿನ್ನ ಪ್ರತಿ ಗ್ರಾಮ್ಗೆ 800 ರೂಪಾಯಿ ಕುಸಿತ ಕಂಡಿದೆ. ಹಾಗೆ ಬೆಳ್ಳಿ 1 kgಗೆ 21,000 ರೂಪಾಯಿ ಬಿದ್ದೋಗಿದೆ. ಹಾಗೆ ತಾಮ್ರ ಪ್ರತಿ kgಗೆ 1,211 ರೂಪಾಯಿ ಬಿದ್ದಿದೆ. ಸೊ ಇಷ್ಟು ಹಣ ಬೀಳೋದಕ್ಕೆ ಕಾರಣ ಆದರೂ ಏನು? ಇಷ್ಟೊಂದು ರೂಪಾಯಿ ಕುಸ್ತಿರೋದಕ್ಕಾದ್ರೂ ಕಾರಣ ಏನು? ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಇದರ ಹೊಳಪನ್ನು ಕಳ್ಕೊಂಡಿರೋದಾದ್ರೂ ಹೇಗೆ? ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಾಕಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡು ನಿಮ್ಮ ಮುಂದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಮಾಹಿತಿನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೂ ಕೂಡ ನನ್ನ ಪರ್ಸನಲ್ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ಗಂತ ಒಂದಿಷ್ಟು ಟೈಮ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಿರೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಚಿನ್ನ ಹಾಗೆ ಬೆಳ್ಳಿನ ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಯಾವತ್ತು ರೇಟ್ ಕಮ್ಮಿ ಆಗುತ್ತೋ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿದ್ದೀರಾ. ಯಾಕಂತ ಹೇಳಿದ್ರೆ ಪ್ರತಿ ಗ್ರಾಮ್ಗೂ ಕೂಡ ದಿನದಿಂದ ದಿನಕ್ಕೆ 200ರಿಂದ 300 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಸೊ ಚಿನ್ನ ಹಾಗೆ ಬೆಳ್ಳಿನ ಖರೀದಿ ಮಾಡೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ರೇಂಜಿಗೆ ಈ ಒಂದು ರೇಸಲ್ಲಿ ಓಡ್ತಾ ಇದೆ ಚಿನ್ನ, ಬೆಳ್ಳಿ. ಹಾಗಾಗಿ ಸಾಕಷ್ಟು ಜನರಿಗೆ ಹಣ ಒಂದು ಲೆಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಒಂದು 10 ಲಕ್ಷನೋ 15 ಲಕ್ಷನೋ ಟಾರ್ಗೆಟಲ್ಲಿ ಇಟ್ಕೊಂಡಿರ್ತಾರೆ. ಸೊ ಯಾವುದೋ ಒಂದು ಫಂಕ್ಷನ್ ಮಾಡಬೇಕು, ಮದುವೆ ಆಗಿರ್ಬೋದು, ಶುಭ ಸಮಾರಂಭಗಳಿಗೆ ಹಣನ ಇಟ್ಕೊಂಡಿರ್ತಾರೆ, ತಗೋಬೇಕು ಅಂತ ಹೇಳ್ಬಿಟ್ಟು. ಆದರೆ ಈ ಒಂದು ಚಿನ್ನ ಹಾಗೆ ಬೆಳ್ಳಿ ರೇಸಲ್ಲಿ ಓಡ್ತಾ ಇರೋದ್ರಿಂದ ಇವತ್ತು ಕಮ್ಮಿ ಆಗ್ಬೋದಾ, ನಾಳೆ ಕಮ್ಮಿ ಆಗ್ಬೋದಾ ಅಂತ ಹೇಳ್ಬಿಟ್ಟು ಯಾವಾಗ ಕಮ್ಮಿ ಆಗುತ್ತೋ ಆ ಒಂದು ಟೈಮಲ್ಲಿ ಸಡನ್ ಆಗಿ ಗ್ರಾಹಕರು ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀರಾ. ಆದರೆ ಈಗ ಚಿನ್ನ ಹಾಗೆ ಬೆಳ್ಳಿಯ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ. ಹಾಗಿದ್ರೆ ಎಷ್ಟು ಪ್ರಮಾಣದಲ್ಲಿ ಕಮ್ಮಿ ಆಗಿದೆ, ಮುಂಚೆ ಎಷ್ಟಿತ್ತು, ಈಗ ಎಷ್ಟು ರೇಟ್ ಆಗಿದೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಚಿನ್ನ, ಬೆಳ್ಳಿ, ತಾಮ್ರ ಈ ಮೂರು ಲೋಹಗಳ ಬೆಲೆ ಭಾರಿ ಏರಿಕೆ ಕಂಡಿತ್ತು. ಚಿನ್ನ ಪ್ರತಿ ಗ್ರಾಮ್ಗೆ 22 ಕ್ಯಾರೆಟ್ನ ಪ್ರತಿ ಗ್ರಾಮ್ಗೆ 13,000 ತನಕ ರೇಟ್ ಹೋಗಿತ್ತು. ಆದರೆ 800 ರೂಪಾಯಿ ಬಿದ್ದೋಗಿದೆ ಸ್ನೇಹಿತರೆ ಈಗ. ಹೌದು, ಪ್ರತಿ ಗ್ರಾಮ್ಗೆ 12,150ರಿಂದ 12,200 ಆಸುಪಾಸಲ್ಲಿ ಇದೆ ಈಗ. ಹಾಗೆ ಬೆಳ್ಳಿ 1 kgಗೆ 21,000 ರೂಪಾಯಿ ಬಿದ್ದೋಗಿದೆ. 2,20,000 ರೇಂಜಲ್ಲಿ ಇದೆ ಪ್ರತಿ kgಗೆ ಸ್ನೇಹಿತರೆ. 2,20,000 ರೇಂಜಲ್ಲಿ ಇದೆ. ತಾಮ್ರನು ಕೂಡ ಅಷ್ಟೇನೆ 1,211 ರೂಪಾಯಿ ಕುಸಿತ ಕಂಡಿದೆ. ಹಾಗೆ ಆರಂಭದಲ್ಲಿ ಸ್ನೇಹಿತರೆ 1,392 ರೂಪಾಯಿ ಇತ್ತು. ಹಾಗೆ ಈ ಒಂದು ದಿಢೀರ್ ಕುಸಿತಕ್ಕೆ ತಜ್ಞರು ನಾನಾ ಕಾರಣನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಪ್ರಾಫಿಟ್ ಬುಕಿಂಗ್ ಅತಿ ದೊಡ್ಡ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಂದ್ರೆ ಪ್ರಾಫಿಟ್ ಬುಕಿಂಗ್ ಅಂತ ಹೇಳಿದ್ರೆ ಸಾಕಷ್ಟು ಜನರು ಚಿನ್ನ ಹಾಗೆ ಬೆಳ್ಳಿ ಮೇಲೆ ಹೂಡಿಕೆನ ಮಾಡಿರ್ತಾರೆ. ಸೊ ಆ ಒಂದು ಹೂಡಿಕೆ ಸಾಕಷ್ಟು ಹಣ ಅಂದರೆ ಸಾಕಷ್ಟು ಈ ಒಂದು ಚಿನ್ನ ಬೆಲೆಗೆ ರೇಟ್ ರೈಸ್ ಆದ ಮೇಲೆ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸಡನ್ ಆಗಿ ಬೀಳ್ಬೋದು. ಪರ್ ಗ್ರಾಮ್ಗೆ 1,000 ರೂಪಾಯಿ ಬಿತ್ತಂತ ಹೇಳಿದ್ರು ಕೂಡ 100 ಗ್ರಾಮ್ಗೆ 1 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಸೊ ಹಾಗಾಗಿ ಪ್ರಾಫಿಟ್ನ ಬುಕ್ಕಿಂಗ್ ಮಾಡೋದಕ್ಕೆ ಈಗ ರೇಟ್ ರೈಸ್ ಆಗಿದೆ. ಸಾಕು, ನಾವು ಆಲ್ರೆಡಿ 9,000 10,000 ಇರೋ ರೇಂಜಲ್ಲಿ ನಾವು ಈ ಒಂದು ಚಿನ್ನಕ್ಕೆ ಹಣನ ಹೂಡಿಕೆನ ಮಾಡಿತ್ತು. ಈಗ 13,000 ರೂಪಾಯಿ ಆಗಿದೆ. ಈಗ ಸಾಕು, 1 ಗ್ರಾಮ್ಗೆ ಏನಿಲ್ಲ ಅಂತ ಹೇಳಿದ್ರು 3,000 ರೂಪಾಯಿ ಸಿಗುತ್ತೆ. ಹತ್ತತ್ರ 100 ಗ್ರಾಮಿಗೆ 3 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ಸಾಕು, ನಮಗೆ ಈ ಮೂಮೆಂಟಲ್ಲಿ ಚಿನ್ನನ ಸೇಲ್ ಮಾಡಿಬಿಡೋಣ. ಇಲ್ಲ ಅಂತ ಹೇಳಿದ್ರೆ ನಮಗೆ ನಾಳೆ 12,000 ಆಗ್ಬೋದು, ನಾಡಿದ್ದು 11,000 ಆಗ್ಬೋದು. ಈ ರೀತಿಯಾಗಿ ರೇಟ್ ಡೌನ್
ಆಗ್ಬೋದು, ರೇಟ್ ಡೌನ್ ಆದಾಗ ಮತ್ತೆ ಲಾಸ್ ಆಗುತ್ತಲ್ಲ, ಸಿಕ್ಕಷ್ಟು ಹಣ ಸಿಗ್ಲಿ ಅಂತೇಳ್ಬಿಟ್ಟು ಸೇಲ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಸೊ ಇದೆಲ್ಲದೂ ಕೂಡ ಡಿಜಿಟಲ್ ಮೂಲಕ ಇರುತ್ತೆ. ನೀವೀಗ ಫೋನ್ ಪೇ ಅಲ್ಲೂ ಕೂಡ ಈ ಒಂದು ಚಿನ್ನದ ಮೇಲೆ ಹೂಡಿಕೆನ ಮಾಡ್ಬೋದು ಸ್ನೇಹಿತರೆ. ಹೌದು, ಇವತ್ತಿಗೆ ಎಷ್ಟು ಗ್ರಾಮ್ಗೆ ಎಷ್ಟು ಹಣ ಅಂತ ಕೂಡ ಇರುತ್ತೆ, ಅಲ್ಲಿ ಪರ್ ಗ್ರಾಮ್ಗೆ ಇಂತಿಷ್ಟು ಹಣ ಅಂತ ಹೇಳ್ಬಿಟ್ಟು ಇರುತ್ತೆ. ಜೊತೆಗೆ ಪ್ಲಸ್ GST ಕೂಡ ಇರುತ್ತೆ. ಅಂದ್ರೆ 3% GST ಇರುತ್ತೆ, 1.5% ಸ್ಟೇಟ್ ಇಂದು, 1.5% ಸೆಂಟ್ರಲ್ ಇಂದು, ಟೋಟಲ್ 3% GST ಪ್ಲಸ್ ಇವತ್ತಿನ 24 ಕ್ಯಾರೆಟ್ ಗೋಲ್ಡ್ ನ ರೇಟ್, ಇದೆರಡೂ ಕೂಡ ಆಡ್ ಆಗಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಹಣನ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಪರ್ಚೇಸ್ ಕೂಡ ಮಾಡ್ಬೋದು, ಅರ್ಧ ಗ್ರಾಮು, 1 ಗ್ರಾಮು, 1.5 ಗ್ರಾಮು, 2 ಗ್ರಾಮು, ಈ ರೀತಿಯಾಗಿ ನಿಮಗೆ ಬೇಕಾಗಿರುವಷ್ಟು ಗ್ರಾಮ್ಗಳನ್ನ ಪರ್ಚೇಸ್ ಮಾಡ್ಬೋದು. ನಾಳೆ ರೇಟ್ ರೈಸ್ ಆದಾಗ ಅದನ್ನ ಸೇಲ್ ಕೂಡ ಆನ್ಲೈನ್ ಅಲ್ಲೇ ಮಾಡ್ಬೋದು. ಅಂದ್ರೆ ನಿಮಗೆ ಡಿಜಿಟಲ್ ಮೂಲಕ ಇರುತ್ತೆ, ನಿಮಗೆ ಗೋಲ್ಡ್ ನಿಮ್ಮ ಕೈಗೆ ಸಿಗೋದಿಲ್ಲ. ನೀವು ಅದನ್ನ ಯಾವಾಗ ಬೇಕಾದ್ರೂ ಅವಾಗ ಸೇಲ್ನ ಮಾಡಿ ಅದರಿಂದ ಬರ್ತಿರುವಂತ ಲಾಭನ ನಿಮ್ಮ ಅಕೌಂಟಿಗೆ ಹಣದ ರೂಪದಲ್ಲಿ ಪಡ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ಪ್ರಾಫಿಟ್ ಬುಕ್ಕಿಂಗ್ಗೋಸ್ಕರನೇ ಸಾಕಷ್ಟು ಜನರು ಡಿಜಿಟಲ್ ಆಗಿ ಯಾರ್ಯಾರು ಖರೀದಿ ಮಾಡಿದಾರೋ ಚಿನ್ನನ ಅವರು ಸೇಲ್ನ ಮಾಡಿದ್ದಾರೆ. ಹಾಗೆ 2025ರಲ್ಲಿ 3 ಲೋಹಗಳು ಭರ್ಜರಿ ಪ್ರಾಫಿಟ್ ನ ಕೊಟ್ಟಿತ್ತು ಸ್ನೇಹಿತರೆ. ಅದೇ 2026ರಲ್ಲಿ ಅದೇ ಲಾಭ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ದಿನಕ್ಕೆ ಒಂದೊಂದು ರೇಟು, ದಿನದಲ್ಲಿ 4 ರೇಟ್ ಕೂಡ ಇರುತ್ತೆ. ಬೆಳಗ್ಗೆ ಒಂದು ರೇಟು, ಮಧ್ಯಾಹ್ನ ಒಂದು ರೇಟು, ಸಂಜೆ ಒಂದು ರೇಟು, ಈ ರೀತಿಯಾಗಿ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಪ್ರತಿ ಗಂಟೆಗೂ ಕೂಡ ವೇರಿಯೇಷನ್ ಆಗ್ತಾ ಇದೆ, ರೇಟಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಫಿಕ್ಸ್ಡ್ ರೇಟ್ ಇಲ್ಲ. ಮುಂಚೆ ಫಿಕ್ಸ್ಡ್ ರೇಟ್ ಇತ್ತು, ಒಂದು ದಿನಕ್ಕೆ ಒಂದು ರೇಟ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗ್ತಿತ್ತು. ಈಗ ಆ ರೀತಿ ಫಿಕ್ಸ್ ಇಲ್ಲ, ದಿನಕ್ಕೆ 4-5 ರೇಟನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ರೇಟ್ ಬಿದ್ದೋಗ್ಬೋದು, ಇವತ್ತೇ ಬೇಕಾದ್ರೂ ರೇಟ್ ಬಿದ್ದೋಗ್ಬೋದು. ಹಾಗಾಗಿ 2026ರಲ್ಲಿ ಅದೇ ಲಾಭ ಸಿಗುತ್ತೆ ಅನ್ನೋದು ಯಾವುದೇ ಒಂದು ಹೋಪ್ ಕೂಡ ಇಲ್ಲ. ಸಡನ್ ಆಗಿ ರೇಟ್ ಬಿದ್ದೋಗ್ಬೋದು ಕೂಡ. ಡಿಸೆಂಬರ್ 26ಕ್ಕೆ ಸ್ನೇಹಿತರೆ ಬೆಳ್ಳಿಯಲ್ಲಿ 10% ಏರಿಕೆ ಕಂಡಿತ್ತು ರೇಟು. ಇದೇ ಡಿಸೆಂಬರ್ ಅಂದ್ರೆ 2025 ಡಿಸೆಂಬರ್ 26ಕ್ಕೆ ಬೆಳ್ಳಿಯ ಬೆಲೆಯಲ್ಲಿ 10% ಏರಿಕೆ ಕಂಡಿತ್ತು. ಇದು 1987ರ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ಏರಿಕೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹೀಗಾಗಿ ಇದು ಕೂಡ ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಬೆಳ್ಳಿನ ಸೇಲ್ ಮಾಡಿದ್ದಾರೆ. ಒಳ್ಳೆ ರೇಟ್ ಸಿಕ್ಬಿಡಿದೆ ಅಂತ ಹೇಳ್ಬಿಟ್ಟು ಸೇಲ್ ಮಾಡಿದ್ದಾರೆ. ಹಾಗಾಗಿ ಪರ್ ಕೆಜಿಗೆ 21,000 ರೂಪಾಯಿ ಡೌನ್ ಆಗಿದ್ದು, ಒಂದೇ ದಿನದಲ್ಲಿ 21,000 ರೂಪಾಯಿ ಡೌನ್ ಆಗ್ಬಿಡ್ತು ಸ್ನೇಹಿತರೆ. ಇನ್ನು ಡಾಲರ್ನ ಪವರ್ ಕೂಡ ಮೇನ್ ರೀಸನ್ ಸ್ನೇಹಿತರೆ. ಸೊ ಡಾಲರ್ ಸ್ಟ್ರಾಂಗ್ ಆಗಿದ್ರೆ ಚಿನ್ನ ವೀಕ್ ಆಗ್ತಾ ಬರುತ್ತೆ ಸ್ನೇಹಿತರೆ. ಹೌದು, ಟ್ರಂಪ್ ಅವರ ಪಾಲಿಸಿಯಿಂದಾಗಿ ಡಾಲರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾ ಇದೆ. ಯಾವಾಗ ಅಮೆರಿಕದ ಕರೆನ್ಸಿ ಪವರ್ಫುಲ್ ಆಗುತ್ತೋ ಆಗ ಇನ್ವೆಸ್ಟರ್ಗಳಿಗೆ ಚಿನ್ನಕ್ಕಿಂತ ಡಾಲರ್ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಮೆರಿಕದ ಬಾಂಡ್ಸ್ ಮೇಲೂ ಕೂಡ ಇನ್ವೆಸ್ಟ್ ಜಾಸ್ತಿ ಆಗುತ್ತೆ. ಹೀಗಾಗಿ ಚಿನ್ನದ ರೇಟ್ ಕೂಡ ಸಡನ್ ಆಗಿ ಇಳಿಕೆ ಆಗುತ್ತೆ ಸ್ನೇಹಿತರೆ. ಹೌದು, ಈಗಾಗಲೇ ಒಂದು ಗ್ರೂಪ್ ಕೂಡ ಇದೆ. ಆ ಒಂದು ಗ್ರೂಪ್ ಹೆಸರು CME ಗ್ರೂಪ್ ಅಂತ ಹೇಳ್ಬಿಟ್ಟು. ಇದು ಚಿನ್ನ ಹಾಗೆ ಬೆಳ್ಳಿಯ ಟ್ರೇಡ್ ಮಾಡೋದಕ್ಕಂತಾನೆ ಇರೋದು. ಜಗತ್ತಿನಲ್ಲೇ ಅತಿ ದೊಡ್ಡ ಮಾರ್ಕೆಟ್ ಆಗಿರುತ್ತೆ ಸ್ನೇಹಿತರೆ ಇದು. ಈ ಒಂದು CME ಗ್ರೂಪ್ ನಲ್ಲಿ ಚಿನ್ನ ಹಾಗೆ ಬೆಳ್ಳಿನ ಖರೀದಿ ಮಾಡೋದಾಗಿರ್ಬೋದು, ಹಾಗೆ ಸೇಲ್ನ ಮಾಡೋದಾಗಿರ್ಬೋದು, ಎರಡೂ ಕೂಡ ಆಪ್ಷನ್ ಇಲ್ಲಿದೆ. ಸಾಕಷ್ಟು ಟ್ರೇಡ್ಗಳು ಈ ಒಂದು CME ಗ್ರೂಪೇ ಮಾಡುತ್ತೆ. ಜಗತ್ತಿನ ಅತಿ ದೊಡ್ಡ ಮಾರ್ಕೆಟ್ ಇದಾಗಿದೆ ಸ್ನೇಹಿತರೆ. ಬೆಳ್ಳಿ ಮೇಲೆ ಹೂಡಿಕೆ ಮಾಡ್ಬೇಕಂತ ಹೇಳಿದ್ರೆ ಮಿನಿಮಮ್ $25,000 ಇರಲೇಬೇಕು ಅಂತ ಹೇಳ್ಬಿಟ್ಟು ಇದೇ ಶುಕ್ರವಾರ ಡಿಸೆಂಬರ್ 26ಕ್ಕೆ ಹೊಸ ರೂಲ್ಸ್ ಅನ್ನ ತಂದಿತ್ತು ಸ್ನೇಹಿತರೆ. ಇದಕ್ಕಿಂತ ಮುಂಚೆ $20,000 ಇದ್ರೆ ಸಾಕು. ಅಂದ್ರೆ ಮಿನಿಮಮ್ $20,000 ಹೂಡಿಕೆ ಮಾಡಿ ನೀವು ಬೆಳ್ಳಿನ ಖರೀದಿ ಮಾಡಬೇಕಾಗಿತ್ತು. ಆದ್ರೆ ಈಗ $5,000 ಜಾಸ್ತಿ ಮಾಡಿದೆ. ಹೊಸ ರೂಲ್ಸ್ ಅನ್ನ, ಹೊಸ ನಿಯಮನ ತಂದಿರುವಂತದ್ದು. ಹಾಗಾಗಿ $25,000 ನೀವು ಹೂಡಿಕೆ ಮಾಡಿ ನೀವು ಈ ಒಂದು ಬೆಳ್ಳಿನ ಖರೀದಿ ಮಾಡಬೇಕಾಗಿದೆ. ಹಾಗಾಗಿ ಸಾಕಷ್ಟು ಜನರನ್ನ ಹೊರಗಿಡ್ತಾ ಇದ್ದಾರೆ. ಅಂದ್ರೆ ಸ್ನೇಹಿತರೆ, ಈಗಾಗಲೇ $20,000 ಕೊಟ್ಟು ಯಾರ್ಯಾರು ಖರೀದಿ ಮಾಡಿದಾರೋ ಅಂಥವ್ರನ್ನೆಲ್ಲರನ್ನೂ ಕೂಡ ಹೊರಗೆ ಹಾಕ್ತಾ ಇದ್ದಾರೆ. ಆಟೋಮೆಟಿಕ್ಲಿ ಸೇಲ್ ಆಗ್ತಾ ಇದೆ. ಸೊ ಅಂಥವ್ರನ್ನ ಬಲವಂತವಾಗಿ ರಿಮೂವ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ $25,000 ಕೊಟ್ಟು ಬೆಳ್ಳಿನ ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆ $20,000 ಯಾರ್ಯಾರು ಕೊಟ್ಟಿದ್ದಾರೋ ಅವರ ಹಣ ಕಮ್ಮಿ ಆಗತ್ತಲ್ಲ, ಸೊ ಅವರ ಡಾಲರ್ನ ಮೌಲ್ಯ ಕಮ್ಮಿ ಆಗತ್ತಲ್ಲ. ಹಾಗಾಗಿ ಅಂಥವರು ಹೂಡಿಕೆ ಮಾಡಿರುವಂಥ ಬೆಳ್ಳಿನ ಆಟೋಮೆಟಿಕ್ಲಿ ಸೇಲ್ ಮಾಡ್ತಾ ಇದೆ. ಸೊ ಅಂಥವ್ರನ್ನ ಬಲವಂತವಾಗಿ ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಹೀಗಿರುವಂಥ ಕಾರಣದಿಂದ, ಈ ಹೊಸ ರೂಲ್ಸ್ನ ಕಾರಣದಿಂದ ಸಾಕಷ್ಟು ಬೆಳ್ಳಿ ಸೇಲ್ ಆಗಿದೆ.
ಸೊ ಇದರಿಂದ ಕೂಡ ಈ ಬೆಳ್ಳಿಯ ರೇಟಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿತ ಕಂಡಿದೆ ಸ್ನೇಹಿತರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಯುಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಏನಿದಾರೋ ಇಬ್ಬರ ಮಾತುಕತೆ ಆಗಿದೆ. ಸೊ ಏನ್ ಮಾತುಕತೆ ಆಗಿದೆ? ಇಬ್ಬರ ನಡುವೆ ಕೂಡ ಯುದ್ಧ ನಿಲ್ಲಿಸುವ ಕುರಿತು ಪಾಸಿಟಿವ್ ಮಾತುಕತೆ ಆಗಿದೆ. ಈಗಾಗಲೇ ನಿಮಗೆ ಗೊತ್ತಿರುವಂತದ್ದು ರಷ್ಯಾ ಆಗಿರ್ಬೋದು, ಯುಕ್ರೇನ್ ಆಗಿರ್ಬೋದು, ಎರಡೂ ದೇಶಗಳು ಯುದ್ಧನ ಮಾಡ್ತಾ ಇದೆ. ಸೊ ಈ ಒಂದು ಯುದ್ಧದ ಕಾರಣದಿಂದನೇ ಚಿನ್ನ ಇಷ್ಟೊಂದು ರೇಟ್ ಜಾಸ್ತಿ ಆಗಿರುವಂತದ್ದು. ಸೊ ಇವರಿಬ್ಬರು ಕೂಡ ಈಗಾಗಲೇ ಯುದ್ಧ ನಿಲ್ಲಿಸುವುದರ ಕುರಿತು ಪಾಸಿಟಿವ್ ಆಗಿ ಮಾತುಕತೆನ ನಡೆಸಿದರೆ ಅತಿ ಶೀಘ್ರದಲ್ಲೇ ಯುದ್ಧನ ನಿಲ್ಲಿಸುವ ಚಾನ್ಸಸ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಏನಾದರೂ ಯುದ್ಧನ ನಿಲ್ಲಿಸಿದ್ದೇ ಹೋದಾದ್ರೆ ಭಾರಿ ಪ್ರಮಾಣದಲ್ಲಿ ಚಿನ್ನದ ರೇಟು ಕಮ್ಮಿ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಈಗಾಗಲೇ ಯುದ್ಧದ ಕಾರ್ಮೋಡ ಸರಿತಾ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಾಕಷ್ಟು ಜನರು ಕೂಡ ಚಿನ್ನದ ಹೂಡಿಕೆಯನ್ನ ಸೇಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಪ್ರತಿಯೊಬ್ಬರು ಕೂಡ ಚಿನ್ನದ ಮೇಲಾಗಿರ್ಬೋದು, ಬೆಳ್ಳಿಯ ಮೇಲಾಗಿರ್ಬೋದು, ಈ ಒಂದು ಲೋಹದ ಮೇಲೆ ಹೂಡಿಕೆ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಯುದ್ಧದ ಟೈಮಲ್ಲಿ ಆಗಿರ್ಬೋದು, ಟ್ಯಾರಿಫ್ ಆಗಿರ್ಬೋದು, ಹಾಗೆಯೇ ಡಾಲರ್ನ ಮೌಲ್ಯ ಯಾವಾಗ ಕುಸಿತ ಕಾಣುತ್ತೋ ಆಗ ಚಿನ್ನ ಹಾಗೆ ಬೆಳ್ಳಿಯ ಮೇಲೆ ಸೇಫ್, ಇದೊಂದು ಸೇಫ್ನ ಲೋಹ ಅಂತ ಹೇಳ್ಬಿಟ್ಟು, ಸೇಫ್ ಅಸೆಟ್ ಅಂತ ಹೇಳ್ಬಿಟ್ಟು ಈ ಒಂದು ಲೋಹದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ. ಹೌದು, ಯುದ್ಧ, ಟ್ಯಾರಿಫ್, ಡಾಲರ್ನ ಮೌಲ್ಯ ಕುಸಿತ ಕಂಡ್ರೆ ಈ ಮೂರು ಕಾರಣದಿಂದ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡುವಂಥದ್ದು. ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದ್ದಂಗೆ ಚಿನ್ನನ ಕೈ ಬಿಡ್ತಾರೆ, ಚಿನ್ನನ ಸೇಲ್ ಮಾಡಿ ಡಾಲರ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೌದು, ಟ್ಯಾರಿಫ್ ಕೂಡ ಈಗಾಗಲೇ ಭಾರತದ ಮೇಲೆ ಅಮೆರಿಕ ಹಾಕಿದೆ. ಈ ಒಂದು ಟ್ಯಾರಿಫ್ ಇಂದ ಕೂಡ ಸಾಕಷ್ಟು ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ಮೇಲೆ ಬೆಲೆ ಏರಿಕೆ ಕಂಡಿರುವಂಥದ್ದು. ಇದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಿದ್ರೆ ಯಾವಾಗ ಇನ್ನೂ ಕೂಡ ರೇಟ್ ಡೌನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸದ್ಯದ ಮಟ್ಟಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ಯಾವಾಗ ಬೇಕಾದರೂ ಜಾಸ್ತಿ ಆಗ್ಬೋದು, ಯಾವಾಗ ಬೇಕಾದರೂ ಕಮ್ಮಿ ಆಗ್ಬೋದು. ಡಾಲರ್ನ ಮೌಲ್ಯ ಇನ್ನೂ ಹೆಚ್ಚಾದರೆ, ಹಾಗೆ ಟ್ಯಾರಿಫ್ ಏನಾದರೂ ಭಾರತದ ಮೇಲೆ ಅಮೆರಿಕ ಟ್ಯಾರಿಫ್ ಹಾಕಿದೆಯಲ್ಲ ಅದನ್ನ ರಿಮೂವ್ ಮಾಡಿದ್ರೆ, ಹಾಗೆ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ಏನಾದರೂ ಸ್ಟಾಪ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಚಿನ್ನದ ಬೆಲೆ ಭಾರಿ ಇಳಿಕೆ ಕಾಣೋದಂತೂ ಸತ್ಯ. ನೋಡೋಣ, ವೆಯ್ಟ್ ಮಾಡಿ ನೋಡಿ. ಸಾಕಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಅರ್ಜೆಂಟ್ ಇದ್ದರೆ ಈಗಲೇ ತಗೋಬೋದು. ಇವತ್ತು ಕೂಡ 150 ರೂಪಾಯಿ ಜಾಸ್ತಿ ಆಗಿದೆ. ಹೌದು ಸ್ನೇಹಿತರೆ, ಇವತ್ತಿನ ಬೆಲೆಯಲ್ಲಿ 150 ರೂಪಾಯಿ ಜಾಸ್ತಿ ಆಗಿದೆ. ಪರ್ ಗ್ರಾಮ್ಗೆ 22 ಕ್ಯಾರೆಟ್ಗೆ 150 ರೂಪಾಯಿ ಜಾಸ್ತಿ ಆಗಿದೆ. ಹೇಳೋದಕ್ಕಾಗೋದಿಲ್ಲ, ನಾಳೆ ಕಮ್ಮಿ ಆದರೂ ಆಗ್ಬೋದು, ಜಾಸ್ತಿ ಆದರೂ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ಹಾಗೆಯೇ ಇಷ್ಟು ಬೆಲೆ ಏರಿಕೆ ಆಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.